ಬಿಜೆಪಿ ಶಾಸಕರಿಂದ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರೇ ತಪ್ಪು ಮಾಡಿದ್ರು ಕ್ರಮ ಆಗಲಿ ಅಂತ ನ್ಯೂಸ್ 18ಗೆ ಶಾಸಕ ಭೈರತಿ ಬಸವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ವಿರುದ್ಧ ಪಕ್ಷ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಿ ಅಂತ ನ್ಯೂಸ್ 18ಗೆ ಮಾತಾಡಿದ್ದಾರೆ ಭೈರತಿ ಬಸವರಾಜ್. ಕೆಲವು ಕಡೆ ನನ್ನ ಹೆಸರು ತಳುಕು ಹಾಕಿದ್ದಾರೆ. ನಾವು ಯಾವುದೇ ಆಮಿಷಕ್ಕೆ ಒಳಗಾಗಿಲ್ಲ, ಪಕ್ಷಕ್ಕೆ ಯಾರೂ ಕೂಡ ದ್ರೋಹ ಮಾಡಬಾರದು ಅಂತ ಭೈರತಿ ಬಸವರಾಜ್ ಹೇಳಿದ್ದಾರೆ. ನಾನು ಪ್ರಾಮಾಣಿಕ ಅನ್ನೋದು ನಾಯಕರಿಗೂ ಕೂಡ ಗೊತ್ತಿದೆ. ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗುವನಲ್ಲ ನಾನು ಅಂತ ಹೇಳಿದ್ದಾರೆ. ನ್ಯೂಸ್ 18ಗೆ ಶಾಸಕ ಭೈರತಿ ಬಸವರಾಜ್ ಅವರ ಹೇಳಿಕೆ. ಒಂದು ಕಡೆ ವಿಜೇಂದ್ರ ಭೈರತಿ ಅವರ ಹೆಸರನ್ನ ಮೆನ್ಷನ್ ಮಾಡಿ ಅವರು ಮಾತನಾಡಿದ್ರು. ಅವರಿಂದ ಯಾವುದೇ ತಪ್ಪಾಗಿಲ್ಲ ಅಂತ ಹೇಳಿದ್ರು. ಭೈರತಿ ಬಸವರಾಜ್ ಅವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆಗೆ ಶಾಸಕರಾಗಿರ್ತಕ್ಕಂಥ ಭೈರತಿ ಬಸವರಾಜ್ ಅವರು ಇದ್ದಾರೆ. ಸರ್, ನಿನ್ನೆ ನಡೆದಂಥ ಅಡ್ಡ ಮತದಾನದ ಬಗ್ಗೆ ತಾವೇನು ಹೇಳಿದೆ ಸರ್? ಪಕ್ಷದ ಶಾಸಕರಾಗಿ ಖಂಡಿತವಾಗಿ ಪಕ್ಷದ ಶಾಸಕನಾಗಿ ಯಾರೇ ಅಡ್ಡ ಮತದಾನ ಮಾಡಬೇಕು ಅದು ತಪ್ಪು. ಪಕ್ಷಕ್ಕೆ ದ್ರೋಹ ಮಾಡಿದಂಥ ಕೆಲಸ. ಒಬ್ಬ ಪಕ್ಷ ಅಂದರೆ ಒಂದು ತಾಯಿ ಥರ ಸಮಾನ. ಆ ತಾಯಿಗೆ ನಾವು ಇಲ್ಲೊಂದು ಕಡೆ ದ್ರೋಹ ಮಾಡಿದಂಗೆ. ಸೊ ಅಂಥವ್ರು ಯಾರೇ ಮಾಡಿದ್ರು ಕೂಡ ಅದು ಖಂಡಿತವಾಗಿ ನಾನು ಕೂಡ ಅವ್ರನ್ನ ಕ್ಷಮಿಸಲ್ಲ. ಯಾಕಂದರೆ ಅದು ಅಕ್ಷಮ ಅಪರಾಧ. ಒಂದು ಪಕ್ಷದ ಅನ್ನ ತಿಂದು, ಪಕ್ಷದ ಚೌಕಟ್ಟಲ್ಲಿದ್ದು, ಪಕ್ಷದ ಎಲ್ಲ ಸವಲತ್ತುಗಳನ್ನು ನಾವು ಅನುಭವಿಸಿ ಇದೆಲ್ಲೋ ಒಂದು ಕಡೆ ಪಕ್ಷಕ್ಕೆ ದ್ರೋಹ ಮಾಡೋದು ನಿಜವಾಗ ಕೂಡ ಅದು ನೋವಿನ ಸಂಗತಿ. ಹಾಗಾಗಿ ಅದು ಯಾರೂ ಕೂಡ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಯಾರು ಮಾಡಿದ್ದಾರೆ, ಈಗಾಗಲೇ ವಿಪಕ್ಷ ನಾಯಕರು, ಅಧ್ಯಕ್ಷರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾರು ಮಾಡಿದ್ದಾರೆ ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಆ ಸಮಿತಿಯ ಅವರು ಅದನ್ನೆಲ್ಲ ಕೂಡ ಕೂಲಂಕುಷ ಪರಿಶೀಲನೆ ಮಾಡಿ ನಮಗೆ ವರದಿಯನ್ನು 25ನೇ ತಾರೀಕುವರೆಗೆ ಒಪ್ಪಿಸ್ತೇವೆ ಅನ್ನೋ ಮಾತನ್ನು ಏನು ಅಧ್ಯಕ್ಷರು ಹೇಳಿದ್ದಾರೆ. ನಾವು ಕೂಡ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ. ಯಾಕಂದರೆ ಇದೊಂದು ಪಕ್ಷದ ತತ್ವ ಸಿದ್ಧಾಂತಗಳಲ್ಲಿ ಇರಬೇಕು. ಅವೆಲ್ಲ ಎಲ್ಲೋ ಒಂದು ಕಡೆ ನಮ್ಮ ಹೆಸರನ್ನು ಕೂಡ ಎಲ್ಲೋ ಒಂದು ಕಡೆ ತಳುಕಾಕುವಂಥದ್ದು ಆಗ್ತಾಯಿದೆ. ನಾವೆಲ್ಲ ಒಂದು ಪಕ್ಷದ ತತ್ವ ಸಿದ್ಧಾಂತಗಳಲ್ಲಿ ಬಂದು ಇವತ್ತು ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಪಕ್ಷ ಇವತ್ತು ನಮಗೆ ಸಾಕಷ್ಟು ನಮಗೆ ಗೌರವವನ್ನು ಕೊಟ್ಟಿದ್ದಾರೆ. ಒಂದು ಉಪಾಧ್ಯಕ್ಷರಾಗಿ ಒಂದು ಸೇವೆ ಮಾಡೋಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಯಾವೆಲ್ಲ ಒಂದು ಕಡೆ ತಪ್ಪು ಮಾಡಿರೋದಕ್ಕೆ ಅವಕಾಶನೇ ಇಲ್ಲ. ಬೆಳವಣಿಗೆ ಆದಮೇಲೆ ಏನಾದರೂ ರಾಜ್ಯಾಧ್ಯಕ್ಷರಾಗಿರ್ಬೋದು ಅಥವಾ ವಿರೋಧ ಪಕ್ಷದ ನಾಯಕರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ನಿಮ್ಮ ಜೊತೆಗೆ? ಇಲ್ಲ ನಾನು ಕೇಳಿದೆ ಎಲ್ಲಿದ್ದೀರಣ, ನಾನು ನನ್ನ ಕ್ಷೇತ್ರದಲ್ಲಿದ್ದೀನಿ, ಆದರೆ ನಾನು ಬಂದಿದ್ದೀನಿ ಅಷ್ಟೇ. ನಾನು ನನ್ನ ಜೊತೆ ಚರ್ಚೆ ಮಾಡಿದಾಗ ಪಾಪ ನಾನು ಒಬ್ಬ ಪಕ್ಷದ ಪ್ರಾಮಾಣಿಕ ಅಂತ ಗೊತ್ತಿದೆ ಅವರಿಗೆ. ಪಕ್ಷಕ್ಕೆ ಈಗ ನಾವು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗುವಂಥನಲ್ಲ. ಅವತ್ತು ಕೂಡ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬಂದಿದ್ದಕ್ಕೋಸ್ಕರ ಅವತ್ತು ರಾಜೀನಾಮೆ ಕೊಟ್ಟೆ. ಅವತ್ತಿಂದ ಇವತ್ತುವರೆಗೂ ಕೂಡ ನಾನು ಪ್ರಾಮಾಣಿಕವಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅಧಿಕಾರ ಇನ್ನೊಂದು ಮತ್ತೊಂದಕ್ಕೋಸ್ಕರ ಅಲ್ಲ. ಇದಿಷ್ಟು ಭೈರತಿ ಬಸವರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಅವರ ಜೊತೆಗೆ ಕೃಷ್ಣಾಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪಕ್ಷದ ಆದೇಶವನ್ನ ಸ್ಪಷ್ಟವಾಗಿ ಪಾಲಿಸಿದ್ದೇವೆ, ಎನ್ಡಿಎ ಅಭ್ಯರ್ಥಿಗೆ ನಾವು ಮತವನ್ನ ಹಾಕಿದ್ದೇವೆ ಅಂತ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕೃಷ್ಣ ನಾಯಕ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಚಂದ್ರು ಲಮಾಣಿ ಮತ್ತು ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ಬಹಳ ಚರ್ಚೆಯಲ್ಲಿತ್ತು. ಆ ಬಗ್ಗೆ ಸ್ಪಷ್ಟನೆ ಸಿಗ್ತಾ ಇದೆ. ಈಗ ಪಕ್ಷದ ಆದೇಶವನ್ನು ನಾವು ಸ್ಪಷ್ಟವಾಗಿ ಪಾಲನೆ ಮಾಡಿದ್ದೇವೆ, ಎನ್ಡಿಎ ಅಭ್ಯರ್ಥಿಗೆ ನಾವು ಮತವನ್ನ ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ನಮ್ಮನ್ನ ಜನ ವಿಶ್ವಾಸ ಇಟ್ಟು ಗೆಲ್ಲಿಸಿದ್ದಾರೆ. ನಮಗೆ ಮುಜುಗರ ಆಗುವ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಂತ ಶಾಸಕ ಚಂದ್ರು ಲಮಾಣಿ ಕೃಷ್ಣ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷ ವಿರೋಧಿ ಆದಂಥ ನಿಲುವನ್ನ, ನಡೆಯನ್ನ ನಾವು ತಾಳಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಕ್ರಾಸ್ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಾಸಕ ಚಂದ್ರು ಲಮಾಣಿ, ಭೈರತಿ ಬಸವರಾಜ್ ಅವರ ಹೆಸರು ಬಹಳ ಚರ್ಚೆಯಲ್ಲಿತ್ತು. ಆ ಬಗ್ಗೆ ಸ್ಪಷ್ಟನೆ ಸಿಗ್ತಾ ಇದೆ ಇಬ್ಬರು ನಾಯಕರುಗಳ ಕಡೆಯಿಂದ. ಎನ್ಡಿಎ ಅಭ್ಯರ್ಥಿಗೆ ನಾವು ಮತವನ್ನ ಹಾಕಿದ್ದು, ಕ್ರಾಸ್ ವೋಟಿಂಗು ನಮಗೂ ಯಾವುದೇ ಸಂಬಂಧ ಇಲ್ಲ. ಪಕ್ಷ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ಮತ್ತೆ ಯಾರು ಪಕ್ಷ ವಿರೋಧಿಯಾದಂತಹ ನಡೆಯನ್ನ ಅನುಸರಿಸಿದ್ದಾರೆ ಅವರ ವಿರುದ್ಧ ಕ್ರಮ ಆಗಲಿ ಅಂತ ಅವರು ಕೂಡ ಆಗ್ರಹವನ್ನ ವ್ಯಕ್ತಪಡಿಸಿರುವುದು. ಮೊದಲ ಬಾರಿಗೆ ಶಾಸಕರು ನಮ್ಮದೇ ಆದಂತಹ ಕನಸುಗಳಿದ್ದಾವೆ. ಕ್ಷೇತ್ರ ಜನತೆ ನಮ್ಮ ಮೇಲೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಮತ ಚಲಾಯಿಸಿ ಗೆಲ್ಲಿಸಿದ್ದಾರೆ. ಹಾಗಾಗಿ ಅಡ್ಡ ಮತದಾನ ಅಂತ ಹೇಳಿದ್ರೆ ರಾತ್ರಿಯಿಂದ ನಾವು ಕೇಳ್ತಾ ಇದ್ವಿ.
ಲಿಂಗರಾಜ್ ಪಾಟೀಲ್ ಅವರಿಗೆ 3 ಮತಗಳು ಕಡಿಮೆ ಬಿದ್ದಿದ್ದಾರೆ ಮತ್ತು ರಘು ಕೌಂಟಲ್ಯ ಅವರಿಗೆ 1 ಮತ. ಆ 4 ಬಂದು ನಮ್ಮ ಚಂದ್ರು ಲಮಾಣಿ, ಕೃಷ್ಣ ನಾಯಕ ಮತ್ತು ವಿನೋದ ನಾಯಕಗಳೇ ಮತ್ತು ನಮ್ಮ ಭೈರತಿ ಬಸವರಾಜ್ ಅಂತ 4 ಜನ ಹೆಸರು ತೋರಿಸಿದ್ರು. ಕೃಷ್ಣ ನಾಯಕ ಮತ್ತು ಚಂದ್ರು ಲಮಾಣಿ ಅವರು ಅವರಿಗೆ ವೋಟ್ ಮಾಡಲಿಕ್ಕೇನೆ ಆ ಪಟ್ಟಿಯಲ್ಲಿ ನಾವಿಲ್ಲ, ಮತ್ತೆ ನಮಗೆ ಎನ್ಡಿ ಅಭ್ಯರ್ಥಿಗೆ ವೋಟ್ ಮಾಡಲಿಕ್ಕೆ ಪಟ್ಟಿಯಲ್ಲಿ ಸೇರಿಸಿದ್ರು. ಹಾಗಾಗಿ ಈ ರೀತಿಯ ತಪ್ಪು ಸಂದೇಶಗಳು ಹೋಗಬಾರ್ದಂತೆ ನಾವು ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಸೋಲು ಹಿನ್ನೆಲೆಯಲ್ಲಿ ಶಾಸಕರ ತುರ್ತು ಸಭೆಯನ್ನ ಕರೆದಿದ್ದಾರೆ ಪಕ್ಷದ ವರಿಷ್ಠ ಎಚ್.ಡಿ. ಕುಮಾರಸ್ವಾಮಿ. ಶಾಸಕರ ತುರ್ತು ಸಭೆ ಕರೆಯಲಾಗಿದೆ. ಜೆಪಿ ನಗರದ ನಿವಾಸದಲ್ಲಿ ಎಚ್.ಡಿ.ಕೆ ತುರ್ತು ಸಭೆ ಕರೆದಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಗೋವಿಂದರಾಜ್ ಅವರಿಗೆ ಸೋಲು ಏನಾಯಿತು ನಿನ್ನೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಮರ್ಷಿಯನ್ನ ಮಾಡಿಕೊಳ್ಳುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಜೆಡಿಎಸ್. ಅಂದುಕೊಂಡಿದ್ದಕ್ಕಿಂತ ಕಡಿಮೆ ಮತಗಳು ತಮ್ಮ ಶಾಸಕರೇ ಮತವನ್ನ ಕೊಡದೇ ಇರುವಂಥದ್ದು ಅರಗಿಸಿಕೊಳ್ಳೋಕೆ ಜೆಡಿಎಸ್ಗೆ ಆಗ್ತಾ ಇದೆ ಸಹಜವಾಗಿ. ಸೊ ಹಾಗಾಗಿ ಈಗ ತುರ್ತು ಸಭೆಯನ್ನ ಕರೆಯಲಾಗಿದೆ. ಜೆಪಿ ನಗರದ ನಿವಾಸದಲ್ಲಿ ಜೆಡಿಎಸ್ನ ಎಲ್ಲ ಶಾಸಕರುಗಳಿಗೆ ತುರ್ತು ಸಭೆಗೆ ಆಹ್ವಾನವನ್ನು ನೀಡಲಾಗಿದೆ. ಈ ಬೆಳವಣಿಗೆಯನ್ನು ಕೂಡ ಜೆಡಿಎಸ್ ಬಹಳ ಗಂಭೀರವಾಗಿ ಪರಿಗಣಿಸಿದೆ.